ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮಗೆ ಭಾಳ ಪ್ರೆಷರ್ ಇದೆ. ರಾಜಕೀಯವಾಗಿ ಮಾತಾಡಬೇಕು, ದೇಶನ ಸ್ಟ್ರಾಂಗ್ ಮಾಡಬೇಕು, ನರೇಂದ್ರ ಮೋದಿ ಕೈಗಳನ್ನ ಬಲಪಡಿಸ್ಕೋಬೇಕು. ಕಾಸು ಯಾರು ಟ್ಯಾಕ್ಸ್ ಕಟ್ತಾರೆ ಅವ್ರದ್ದು ದೇಶ, ಯಾರು ಫ್ರೀನ ಕೇಳ್ತಾರೆ ಅವ್ರದ್ದಲ್ಲ ದೇಶ. ಈ ದೇಶ ಏನಾದರೂ ಜಾಸ್ತಿ ಇದು ಮಾಡ್ತಿದ್ದಾರೆ, ಯುದ್ಧ ಮಾಡ್ತಿದ್ದಾರೆ ಅಂದರೆ ಗಡಿನಲ್ಲಿ ಇರ್ತಕ್ಕಂಥ ಯೋಧರು. ಅದು ಬಿಟ್ಟರೆ ಟ್ಯಾಕ್ಸ್ ಕಟ್ತಕ್ಕಂತಾರೆ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಪ್ರತಿ ₹1 ಟ್ಯಾಕ್ಸ್ ಕೊಟ್ಟಿದ್ರು ದೇಶದ ನಿರ್ಮಾತ ಅಂತ ಹೇಳ್ತಾರೆ. ಇದರಿಂದ ಬನ್ನಿ ನಮ್ಮ ರಾಜಕೀಯದ ಬಗ್ಗೆ ವಿಶ್ಲೇಷಣೆ ಮಾಡ್ತೀವಿ. ರಾಜಕೀಯದ ಬಗ್ಗೆ ವಿಶ್ಲೇಷಣೆ ಮಾಡ್ತೀವಿ ಅಂದರೆ 2024 ಈಗೇನು ಎಲೆಕ್ಷನ್ ಬಿಸಿ ಜೋರಾಗ್ಬಿಟ್ಟಿದೆ. ಏನು ಅಂತಂದ್ರೆ ನರೇಂದ್ರ ಮೋದಿ NDA ಒಕ್ಕೂಟ ಮತ್ತು ಈಗೇನೋ ಮಾಡ್ಕೊಂಡಿದ್ದಾರೆ ಇವರು, ಕೆಮಿಲಿಯನ್ ಅಂತ, ಅಂದರೆ ಊಸರವಳ್ಳಿಗಳ ಥರ ಹೊಸ ಹೆಸರು, ಹೊಸ ರೂಪ, ಹೊಸ ಆಕಾರದಲ್ಲಿ ಹೊಸ ಸ್ಲೋಗನ್ಗಳು ತಗೊಂಡು ಬರ್ತಾರೆ. 1999 ಇಸ್ವಿನಲ್ಲಿ ಇಂದಿರಾ ಗಾಂಧಿಯವರು ಬ್ಯಾಂಕ್ನ ರಾಷ್ಟ್ರೀಕರಣ ಮಾಡಿದ್ರು. ಗರೀಬಿ ಹಟಾವೋ, ದೇಶದಲ್ಲಿರ್ತಕ್ಕಂಥ ಎಲ್ಲ ಬಡವರನ್ನು ಶ್ರೀಮಂತರ ಮಾಡ್ತೀವಿ ಅಂತ. ಬಡವರಾಗಿ ಉಳಿದ್ರು, ಇನ್ನೂ ಜಾಸ್ತಿ ಆದರು. ಆ ದೃಷ್ಟಿಯಿಂದ ಬನ್ನಿ ರಾಜಕೀಯವಾಗಿ ಮಾತಾಡಬೇಕು. ಇಲ್ಲ ಅಂದರೆ ನಾವು ಸಹ ಎಲ್ಲೋ ದೇಶಭಕ್ತಿನೇ ಜಾಸ್ತಿ ಮಾಡೋದ್ರಲ್ಲಿ ಅಪಚಾರ ಮಾಡ್ತಿದ್ದೀವ ಅನ್ನೋ ಭಾವನೆ ನಮಗೆ ಬಂದ್ಬಿಡುತ್ತೆ. ಆ ದೃಷ್ಟಿಯಿಂದ ರಾಜಕೀಯಕ್ಕೆ ಒತ್ತು ಕೊಟ್ಟು, ನಮ್ಮ ಮೇಲೆ ಬಹಳ ಪ್ರೆಷರ್ ಇದೆ ರಾಜಕೀಯವಾಗಿ ಮಾತಾಡಬೇಕು ಅಂತ, ರಾಜಕೀಯವಾಗಿ ಇವತ್ತಿನ ಎಪಿಸೋಡ್ನ ಮೀಸಲಾಗಿ ಇಟ್ಟಿದ್ದೀವಿ. ರಾಜಕೀಯವಾಗಿ ಎಪಿಸೋಡ್ನ ಮೀಸಲಾಗಿ ಇಟ್ಟಿದ್ದೀವಿ ಅಂತಂದರೆ, ಇನ್ನೇನು 2024 2-3 ತಿಂಗಳ ಲೋಕಸಭೆ ಎಲೆಕ್ಷನ್ ಬರುತ್ತೆ. ನರೇಂದ್ರ ಮೋದಿಯವರು ಪ್ರಪ್ರಥಮ ರಾಷ್ಟ್ರಭಕ್ತ ಪ್ರಧಾನಮಂತ್ರಿ. ನೋಡಿ, ನಮ್ಮ ದೇಶದಲ್ಲಿ ಏನಾದ್ರು ಸ್ವಾತಂತ್ರ್ಯ ಬಂದಿದೆ ಅಂತಂದರೆ 2024 ಇಸ್ವಿನಲ್ಲಿ ಜನವರಿ 22ನೇ ತಾರೀಕು ನಮಗೆ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಅವತ್ತಿನ ದಿವಸ ನಮಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಇದೇನಿದು ಹುಚ್ಚಾಬಟ್ಟೆ ಮಾತಾಡ್ತಿದ್ದಾರೆ ಇವರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು ಅಂತಂದರೆ ಅವತ್ತು ಸ್ವಾತಂತ್ರ್ಯ ಬಂತ ಅಂತ. ಬನ್ನಿ ಮೂಲಭೂತವಾಗಿ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಮೂಲಭೂತವಾಗಿ ವಿಶ್ಲೇಷಣೆ ಮಾಡಬೇಕು ಅಂದರೆ ಡೆಮಾಕ್ರಸಿ, ಸರ್ವತಂತ್ರ ಸ್ವತಂತ್ರ ಗಣರಾಜ್ಯ ನಮ್ಮದು. ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ನಾವು ಒಪ್ಕೊಂಡಿದ್ದೀವಿ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂದ್ಬಿಟ್ಟು ನಮಗೆ ನಾವೇ ಸಮರ್ಪಿಸ್ಕೊಂಡಿದ್ದೀವಿ. ಇಷ್ಟೆಲ್ಲ ದೊಡ್ಡ ಮಾತಾಡೋರು ನಾವು ಬಹುಮತಕ್ಕೆ ಮಾನ್ಯತೆ ಇರಬೇಕು. ಬಹುಮತ ಅಂದ್ರೇನು? ಇಲ್ಲಿ ಸ್ವತಂತ್ರ ಬಂದಾಗ 90% ಹಿಂದೂಗಳಿದ್ದರು. ಹಿಂದೂಗಳ ಆಶಯಕ್ಕೆ ಪೂರಕವಾದ ಸಂವಿಧಾನ ರಚನೆ ಆಯಿತಾ ಅಂತಂದರೆ ಸ್ವಲ್ಪ ಎಡವಿದ್ದೀವಿ ನಾವು. ಏನು ಅಂತಂದರೆ ಹಿಂದೂಗಳ ಆಶಯಕ್ಕೆ ಪೂರಕವಾದ ಸಂವಿಧಾನ ರಚನೆ ಆಗಿಲ್ಲ. ಅದರದ್ದು ಎಫೆಕ್ಟು ಕೆರೆಗೋಡಿನಲ್ಲಿ ಮಂಡ್ಯದ ಇದು ಸಿಗುತ್ತೆ ನಮಗೆ. ಬನ್ನಿ ಆ ವಿಷಯನೂ ಮಾತಾಡಿದ್ವಿ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆ ಹಿಂದೂಗಳ ಆಶಯಕ್ಕೆ ಪೂರಕವಾಗಿರ್ತಕ್ಕಂಥ ಸಂವಿಧಾನ ಬೇಕು ಅಂತಂದರೆ ನಮ್ಮ ಸಂವಿಧಾನದಲ್ಲಿ ಸೆಕ್ಯುಲರನ್ನು ಸೇರಿಸ್ಕೊಂಡು ಸಂವಿಧಾನಕ್ಕೆ ಅಪಚಾರ ಆಗಿದೆ. 1947 ಇಸ್ವಿನಲ್ಲಿ ಸಂವಿಧಾನ ಸರಿ ಇತ್ತೇನೋ, ಅದು ನಾವು ಹುಟ್ಟಿರಲಿಲ್ಲ. ಅದರಿಂದ ನಮಗೆ ವಿಶ್ಲೇಷಣೆ ಮಾಡೋದು ತಪ್ಪಾಗುತ್ತೆ. ಲಿಯೋ ಟಾಲ್ಸ್ಟಾಯ್ ಹೇಳ್ತಾರೆ, ಪ್ರಪಂಚದ ಮೊಟ್ಟ ಮೊದಲ ದೊಡ್ಡ ದಾರ್ಶನಿಕ ವ್ಯಕ್ತಿ. ಆತ ಹೇಳ್ತಾನೆ, ವಾಟ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್ ಅಂತಂದರೆ ಚೇಂಜ್ ಇಸ್ ಪರ್ಮನೆಂಟ್ ಅಂತ ಹೇಳ್ತಾನೆ. ಹಾಗಾಗಿ ಬನ್ನಿ 2024 ಇಸ್ವಿನಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾಯಿದೆ. ನಾವು ನೀವೆಲ್ಲರ ಭಾಗ್ಯಗಳು. ಹಿಸ್ಟ್ರಿ ಮಾಡ್ಬೋದು, ನಾವು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ಬೋದು. ನರೇಂದ್ರ ಮೋದಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ, ನಾವು ಸಹ ಮಾಡ್ಬೋದು. ನಮಗೆ ಅಂಥ ಒಂದು ಸುವರ್ಣ ಅವಕಾಶ ಒದಗಿ ಬಂದಿದೆ. ಆ ವಿಷಯದ ಬಗ್ಗೆ ಇವತ್ತು ಮಾತಾಡಬೇಕು ಅಂತ ಅಂದ್ಬಿಟ್ಟು ಬಹಳ ಒತ್ತಡ ಇದೆ, ಮಾತಾಡ್ತಾ ಇದ್ದೀವಿ. ಬನ್ನಿ ಇವತ್ತೇನಾಗಿದೆ ನೋಡಿ, ನರೇಂದ್ರ ಮೋದಿಯವ್ರನ್ನ ಕೆಳಗಿಳಿಸಬೇಕು ಪ್ರಧಾನಮಂತ್ರಿ ಸ್ಥಾನದಿಂದ. ಯಾಕೆ ಅಂದರೆ ಪ್ರಪ್ರಥಮ ದೇಶಭಕ್ತ ಪ್ರಧಾನಮಂತ್ರಿ ಆತ, ಮತ್ತು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ. ದೇಶಭಕ್ತಿನ ಜಾಸ್ತಿ ಮಾಡಬೇಕು, ದೇಶದಲ್ಲಿ ಭ್ರಷ್ಟಾಚಾರ ಹೋಗಿಸ್ಬೇಕು, ರಾಷ್ಟ್ರಭಕ್ತಿನ ಬೀಳಬೇಕು, ದೇಶದ ಅಖಂಡತೆ, ಏಕತೆ, ಸಮಗ್ರತೆಯನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ದೊಡ್ಡ ಸ್ಟೆಪ್ಗಳನ್ನ ತಗೊಂಡಿದ್ದಾರೆ. ಆ ದೃಷ್ಟಿಯಿಂದ ನರೇಂದ್ರ ಮೋದಿಯವ್ರ ನೇತೃತ್ವವನ್ನು ಒಪ್ಕೊಂಡಿರ್ತಕ್ಕಂಥ ಒಕ್ಕೂಟ ಒಂದು, ಇವರು ಎಷ್ಟೇ ಒಳ್ಳೆ ಕೆಲಸ ಮಾಡಲಿ, ಅಧಿಕಾರ ಇರೋದೇ ಉಂಡು ಮಜಾ ಮಾಡೋದಕ್ಕೆ. ಹೆಂಗಸರ ಮಜಾ ಇರಬಹುದು, 5 ಸ್ಟಾರ್ ಹೋಟೆಲ್ಗಳು ಮಜಾ ಇರ್ಬೋದು, ಏರೋಪ್ಲೇನ್ಗಳಲ್ಲಿ ಸುತ್ತಾಡ್ತಕ್ಕಂಥ ಮಜಾ ಇರ್ಬೋದು, 5 ಸ್ಟಾರ್ ಹೋಟೆಲ್ಗಳಲ್ಲಿ ವಾಸ್ತವ್ಯ ಮಾಡ್ತಕ್ಕಂಥ ಮಜಾ ಇರ್ಬೋದು. ನೋಡಿ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಮಗ ಒಬ್ಬರು ಈ ಥರ ಹಿಂದೆ ಹೋಗ್ಬಿಟ್ಟು ಅದೆಲ್ಲ ಸತ್ತೋಗ್ಬಿಟ್ರು. ಅವರು ರಾಕೇಶ್ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಅವ್ರನ್ನ. ಇದು ತುಂಬ ವಿಚಾರ ಮಾಡಬೇಕಾದಂಥ, ತುಂಬ ಪರೀಕ್ಷೆ ಒಡ್ಡಬಹುದಾದಂಥ ಒಂದು ಸವಾಲಿದು. ಇದರ ವಿಷಯ ಅಲ್ಲ ನಮ್ಮದು. ಬನ್ನಿ ಇವರೇನು ಮಾಡಿದ್ರು, ಇನ್ನು ಅಧಿಕಾರ ಇರೋದೇ ಮಜಾ ಮಾಡೋದಕ್ಕೆ, ಮೋಜು ಮಸ್ತಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಈ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಇಂಡಿ ಬ್ಲಾಕ್ ಅಂತ ಮಾಡಿದ್ರು. ಇಂಡಿ ಬ್ಲಾಕ್ ಅಂತಂದರೆ ನೋಡಿ, ಇಂಡಿ ಬ್ಲಾಕ್ ಸ್ಟ್ರಾಂಗ್ ಆಗಿದೆಯಾ? ಫಸ್ಟು ನರೇಂದ್ರ ಮೋದಿ ವಿರೋಧ ಪಕ್ಷ ಅಂತಂದರೆ
ವಿರೋಧ ಪಕ್ಷದ ಬಗ್ಗೆ ಹೋರಾಡೋದಕ್ಕೆ ಇವರು ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಇನ್ನೂ ಮನಸ್ಸೇ ಮಾಡಿಲ್ಲ ಇವರು. ಹೇಗೆ ಮನಸ್ಸು ಮಾಡಿಲ್ಲ ಅಂತ ಹೇಳ್ತೀನಿ ಬನ್ನಿ. ಇಂಡಿ ಬ್ಲಾಕ್ ಅಂತ ಮಾಡ್ಕೊಂಡ್ರೆ ನರೇಂದ್ರ ಮೋದಿಯವ್ರನ್ನ ಹೇಗಾದರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸ್ಬಿಡ್ಬೇಕು ಅಂತ. ಓಕೆ, ಪ್ರಜಾಪ್ರಭುತ್ವದಲ್ಲಿ ಅದು ಓಕೆ ಅಂತ ಹೇಳ್ಬೋದು. ಈ ಇಂಡಿ ಬ್ಲಾಕಲ್ಲಿ ನೋಡಿ ಏನಾಗಿದೆ, ಚಕ್ರವರ್ತಿಗಳು ಅಂತಂದರೆ ಉತ್ತರ ಪ್ರದೇಶಕ್ಕೆ ಒಬ್ಬ ಚಕ್ರವರ್ತಿ ಆಗ್ಬಿಟ್ಟಿದ್ದಾನೆ, ಮತ್ತು ಪಂಜಾಬಿಗೆ ಒಬ್ಬ ಚಕ್ರವರ್ತಿ ಆಗ್ಬಿಟ್ಟಿದ್ದಾನೆ, ಡೆಲ್ಲಿಗೆ ಒಬ್ಬ ಚಕ್ರವರ್ತಿ ಆಗ್ಬಿಟ್ಟಿದ್ದಾನೆ, ಪಶ್ಚಿಮ ಬಂಗಾಳಕ್ಕೆ ಒಬ್ಬ ಚಕ್ರವರ್ತಿ ಆಗ್ಬಿಟ್ಟಿದ್ದಾನೆ, ಕರ್ನಾಟಕಕ್ಕೆ ಒಬ್ಬ ಚಕ್ರವರ್ತಿ ಆಗ್ಬಿಟ್ಟಿದ್ದಾನೆ, ತಮಿಳುನಾಡಿಗೆ ಒಬ್ಬ ಚಕ್ರವರ್ತಿ ಆಗ್ಬಿಟ್ಟಿದ್ದಾನೆ, ಕೇರಳಕ್ಕೆ ಒಬ್ಬರು ಚಕ್ರವರ್ತಿ ಆಗ್ಬಿಟ್ಟು, ಹೀಗೆ ಎಲ್ಲ ಚಕ್ರವರ್ತಿಗಳು ಸೇರಿಬಿಟ್ಟು ಏನು ಮಾಡಿದ್ದಾರೆ, ಇಂಡಿಯಾ ದೇಶ ಚಕ್ರವರ್ತಿ ಮೇಲೆ ಸಡ್ತಾ ಇದ್ದಾರೆ. ಇಂಡಿಯಾ ದೇಶ ಚಕ್ರವರ್ತಿ ಯಾರು ಅಂತಂದರೆ ನಮ್ಮ ಪಪ್ಪು ಅಂತ ಕರಿತೀವಿ. ಪಪ್ಪು ಅಂತಂದರೆ ಅವ್ರು ರಾಹುಲ್ ಗಾಂಧಿ. ಅವ್ರ ಬ್ರೈನ್ ಸಾಕಷ್ಟು ಮೆಚ್ಯೂರ್ ಆಗಿಲ್ಲ ಅನ್ನೋದು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಹೊರದಾಡ್ತಾ ಇದೆ. ಆ ದೃಷ್ಟಿಯಿಂದ ಅವ್ರನ್ನ ಪಪ್ಪು ಅಂತ ಕರಿತೀವಿ. ಭಾಳ ಮುದ್ದಾಗಿದ್ದಾರೆ ಮಕ್ಕಳು, ಬ್ರೈನ್ ಡೆವಲಪ್ಮೆಂಟ್ ಆಗಿರಲ್ಲ, ಆದರೂ ಸಹ ಮುದ್ದು, ಹೆತ್ತ ತಾಯಿ ಹೆಗಣ ಮುದ್ದು ಅಂತ ಕನ್ನಡದಲ್ಲಿ ಗಾದೆ ಇದೆ. ಆ ದೃಷ್ಟಿಯಿಂದ ಏನು ಮಾಡ್ತೀವಿ ನಾವು, ಮುದ್ದಾಗಿ ಇದು ಮಾಡ್ತೀವಿ. ಹಾಗೆ ನಾವು ಸಹ ಪಪ್ಪು ಅಂತ ದೇಶ ಒಪ್ಕೊಂಡಿರ್ತಕ್ಕಂಥ ಏನು ರಾಹುಲ್ ಗಾಂಧಿ ಅವ್ರಿಗೆ ಸರ್ನೇಮ್ ಕೊಟ್ಟಿದ್ದಾರೆ, ನಾವು ಸಹ ಒಪ್ಕೊಂಡು ಪಪ್ಪು ಅಂತ ಕರಿತೀವಿ. ಈ ಪಪ್ಪು ಮೇಲೆ ಸೆಡ್ ತರ್ತಾ ಇದ್ದಾರೆ ಸಣ್ಣ ಪುಟ್ಟ ಚಕ್ರವರ್ತಿಗಳು. ಈ ಸಣ್ಣ ಪುಟ್ಟ ಚಕ್ರವರ್ತಿಗಳೆಲ್ಲ ಏನು ಮಾಡಿದ್ರು, ಕಾಂಗ್ರೆಸ್ಸಲ್ಲಿ ಈ ಥರ ಪಪ್ಪು ಪ್ರಧಾನಮಂತ್ರಿಯಾಗಿದ್ದರೇನೆ ಇವರು ಸಾಮಂತ ರಾಜರು ಏನಿರ್ತಾರೆ ಅವರು ದುಡ್ಡು ಹೊಡೆದು ಶ್ರೀಮಂತರಾಗಕ್ಕೆ ಸಾಧ್ಯ, ಅಧಿಕಾರನ ಅನುಭವಿಸೋಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಅವರೇನು ಮಾಡಿದ್ರು, ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿ ಆಗಿರಲಿ ಅಂದ್ಬಿಟ್ಟು ಏನು ಮಾಡಿದ್ರು, ಇಂಡೈರೆಕ್ಟಾಗಿ ಒಪ್ಕೊಂಡ್ರು. ಕಾಂಗ್ರೆಸ್ಸು ನಮ್ಮನ್ನೆಲ್ಲ ಒಗ್ಗೂಡಿಸ್ತಕ್ಕಂಥ ಶಕ್ತಿ ಇದೆ, ಅವ್ರ ನೇತೃತ್ವದಲ್ಲಿ ಒಂದಾಗೋಣ ಅಂತ ಅಂದ್ಬಿಟ್ಟು.